ಗ್ರೀನ್ ಇದು ರಾಜ್ ವಿಜಯ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಒಂದಷ್ಟು ತಿಂಗಳ ಹಿಂದೆ ಇದರ ಟೀಸರ್ ರಿಲೀಸ್ ಆಗಿತ್ತು. ಆವಾಗ ಟೀಮ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ರು ನೋಡಿ ಅಂತ. ನೋಡಿದ್ದೆ, ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತು. ಬಟ್ ಟ್ರೈಲರ್ ನೋಡಿ ತಿಳಿಸ್ತೇನೆ ಅಂತ ಹೇಳಿದ್ದೆ. ಸೊ ಮೊನ್ನೆ ಇದರ ಟ್ರೈಲರ್ ರಿಲೀಸ್ ಆಯಿತು, ನೋಡಿದೆ. ಆ್ಯಂಡ್ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಟ್ರೈಲರ್ನಲ್ಲಿ ಸಿನಿಮಾದಲ್ಲಿರೋ ತುಂಬ ಎಲಿಮೆಂಟ್ಗಳನ್ನು ತೋರಿಸಿದ್ದಾರೆ ಅಂತ ಅನಿಸ್ತು. ಇನ್ಫ್ಯಾಕ್ಟ್ ಈ ಸಿನಿಮಾದ ಸಣ್ಣ ಕಾನ್ಸೆಪ್ಟ್ ಬಗ್ಗೆ ಅವರೇ ಹೇಳಿದ್ದಾರೆ, ಅನಿಮೇಷನ್ನ ಯೂಸ್ ಮಾಡಿ. ಸೊ ಇಲ್ಲೊಂದು ಹೂವಿದೆ, ಅದರಿಂದ ಸಿಗುವಂಥ ದ್ರವ್ಯವನ್ನು ಕುಡಿದ್ರೆ ನಿಮಗೆ ಮರಣನೇ ಇಲ್ಲ ಅನ್ನೋ ಥರ. ಸೊ ಅಫ್ಕೋರ್ಸ್ ಇಮ್ಮಾರ್ಟಾಲಿಟಿ ಅನ್ನೋದು ಯಾರಿಗೆ ಬೇಡ, ಎಲ್ರಿಗೂ ಬೇಕು, ಸ್ಪೆಷಲಿ ಅವರ ಯೌವನದಲ್ಲಿ. ಬಟ್ ಈ ಇಮ್ಮಾರ್ಟಾಲಿಟಿ, ಚಿರಂಜೀವಿ ಅನ್ನೋದ್ರ ಬಗ್ಗೆ ಕಮಲ್ ಹಾಸನ್ ಅವರ ಉತ್ತಮ ವಿಲನ್ ಅನ್ನೋ ಸಿನಿಮಾದಲ್ಲಿ ಸೂಪರಾಗಿ ಹೇಳಿದ್ದಾರೆ. ನಮ್ಮ ರಮೇಶ್ ಅರವಿಂದ್ ಅವರೇ ಡೈರೆಕ್ಟ್ ಮಾಡಿರೋದು. ಸ್ವಲ್ಪ ತಾಳ್ಮೆ ತಗೊಂಡು ನೋಡಿ, ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈ ಹೂವಿನಲ್ಲಿ ಸಿಗುವಂಥ ದ್ರವ್ಯವನ್ನು ಕುಡಿದವರಿಗೆ ಸಾವು ಇಲ್ಲ ಅನ್ನೋ ಥರ. ಬಟ್ ಅಫ್ಕೋರ್ಸ್ ಅದನ್ನು ಹುಡ್ಕೋದ್ರಲ್ಲಿ ಆ ಎಕ್ಸ್ಪೆರಿಮೆಂಟಲ್ಲಿ ಎಡವಟ್ಟಾಗಿದೆ. ಇದು ಒಂದು ಕಡೆ. ಆ್ಯಂಡ್ ಈ ಎಕ್ಸ್ಪೆರಿಮೆಂಟಲ್ಲಿ ಉಳಿದಂಥ ಒಬ್ಬ ಸೈಂಟಿಸ್ಟ್ಗೆ ಆ ಹೂವು ಕಣ್ಣ ಮುಂದೆ ಬಂದಿದೆ. ಆ್ಯಂಡ್ ಆ ದ್ರವ್ಯವನ್ನು ಅವನಿಗೆ ಕುಡಿಸಲಾಗಿದೆ ಕೂಡ. ಬಟ್ ಅಲ್ಲಿ ಮನುಷ್ಯನಾಗಿ ಮರಣ ಇಲ್ಲದೆ ಇರೋನು ಆಗಬೇಕಾಗಿದ್ದಂಥದ್ದು ಅವನು ಒಬ್ಬ ಜಾಯಿಂಟ್ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗಿದ್ದಾನೆ, ಕಾಡಿನಲ್ಲೇ ಇದ್ದಾನೆ. ಇದು ಇನ್ನೊಂದು ಕಡೆ. ನಂತರ ಇಲ್ಲಿ ಈ ಕಾಡಿನಲ್ಲಿ ದೊಡ್ಡ ಮೊಟ್ಟೆಗಳನ್ನು ತೋರಿಸಿದ್ದಾರೆ, ಯಾವುದೋ ಕ್ರೀಚರ್ನ ಮೊಟ್ಟೆಗಳು ಅನ್ನೋ ಹಾಗೆ. ಕೊನೆಯಲ್ಲಿ ಅದರಿಂದ ವಿಚಿತ್ರವಾದ ಪ್ರಾಣಿ ಹೊರಗೆ ಬರ್ತಾ ಇರೋದನ್ನು ಕೂಡ ತೋರಿಸಿದ್ದಾರೆ. ಇದು ಮತ್ತೊಂದು ಕಡೆ. ಆ್ಯಂಡ್ ಇವಿಷ್ಟು ವಿಚಿತ್ರವಾಗಿದೆ ಅನಿಸೋ ಅಷ್ಟರಲ್ಲೇ ಇಲ್ಲಿನ ಮೇಜರ್ ಪಾಯಿಂಟ್ ಆ್ಯಂಡ್ ಒಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟ್ನ ಹೇಳಿದ್ದಾರೆ ಕೂಡ. ಸೊ ಈ ಕಾಡು ತನ್ನ ಪ್ಯಾಟರ್ನ್ನ ಚೇಂಜ್ ಮಾಡುತ್ತೆ, ಮರಗಳು ತಮ್ಮ ಪೊಸಿಷನ್ನ ಚೇಂಜ್ ಮಾಡ್ತಾ ಇದ್ದಾವೆ ಅನ್ನೋ ಥರ, ಲೈಕ್ ಮೇಜ್ ರನ್ನರ್ ಸಿನಿಮಾ ಥರ. ಸೊ ಇದು ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಟ್ರೈಲರ್ನ ಹೈಲೈಟ್ ಪಾಯಿಂಟ್ ಅಂತಲೂ ಹೇಳ್ಬೋದೇನೋ. ಅದನ್ನು ತೋರಿಸಿರೋ ರೀತಿಯೂ ಚೆನ್ನಾಗಿತ್ತು. ಸೊ ಇವೆಲ್ಲ ಈ ಟ್ರೈಲರ್ನಲ್ಲಿ ತೋರಿಸಿರುವಂಥ ಎಲಿಮೆಂಟ್ಗಳು. ಇನ್ನು ಇವುಗಳನ್ನು ಬಿಟ್ಟು ಕೂಡ ಸಾಕಷ್ಟು ಅನ್ಆನ್ಸರ್ಡ್ ಪ್ಲಾಟ್ ಪಾಯಿಂಟ್ಸ್ ಇದ್ವು. ಮತ್ತೊಬ್ಬ ಸೈಂಟಿಸ್ಟ್ ಇಲ್ಲಿ ಕಾಣಿಸ್ತಾ ಇದ್ದಾನೆ, ಅವನು ಹಲವು ರೀತಿಯ ಪ್ಲಾಂಟ್ಸ್ನ ಬೆಳೆಸ್ತಾ ಇದ್ದಾನೆ, ಮೇ ಬಿ ಏನನ್ನು ಹುಡುಕ್ತಾ ಇದ್ದಾನೆ. ಆಲ್ಸೋ ಅವನು ಏನೋ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದಾನೆ ಮನುಷ್ಯರ ಜೊತೆಗೆ. ಇನ್ನು ಈ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಆರ್ ಪ್ರಾಬಬ್ಲಿ ಮಿಲಿಟರಿ ಅವರು ಕೂಡ ಕಾಡನ್ನು ಹುಡುಕ್ತಾ ಇದ್ದಾರೆ. ಅಲ್ಲಿರೋ ಈ ರಹಸ್ಯಗಳಿಂದ ಅವರಿಗೆ ತಲೆನೋವಾಗಿದೆ. ಆಲ್ಸೋ ಇಲ್ಲಿ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರಿಗೆ ಏನೋ ಆಗ್ತಾ ಇದೆ. ಈ ರೀತಿ ಸಾಕಷ್ಟು ಅನ್ಆನ್ಸರ್ಡ್ ಪ್ಲಾಟ್ ಪಾಯಿಂಟ್ಸ್ ಈ ಟ್ರೈಲರ್ನಲ್ಲಿ ಇದ್ವು. ನೀವೆಲ್ಲ ಈ ಟ್ರೈಲರ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ಇಂಟ್ರಿಗ್ಯೂಯಿಂಗ್ ಆಗಿ ಮಾಡಿದವೆ ಅಂತ ಹೇಳ್ತೀನಿ. ಸಿನಿಮಾದ ಆಂಬಿಷನ್ ದೊಡ್ಡದಿದೆ ಅಂತ ಅನ್ಸುತ್ತೆ. ಬಿಕಾಸ್ ಒಂದು ಸೈಫೈ ಸಿನಿಮಾ ಥರ, ಟೈಮ್ ಲೂಪ್ ಸಿನಿಮಾಗಳ ಥರ ಅವೇ ಸೀಕ್ವೆನ್ಸ್ಗಳನ್ನು ಮತ್ತೆ ಮತ್ತೆ ತೋರಿಸಿದ್ದಾರೆ ಟ್ರೈಲರ್ನಲ್ಲಿ. ಸೊ ದೇ ಆರ್ ಟ್ರೈಯಿಂಗ್ ಸಮಥಿಂಗ್ ಯೂನಿಕ್. ಬಟ್ ಇದು ಬರೀ ಟ್ರೈಲರ್ಗಷ್ಟೇ ಸೀಮಿತ ಅಥವಾ ಬರೀ ಇಷ್ಟು ಎಲಿಮೆಂಟ್ಗಳನ್ನು ಹೊಂದಿರುವಂಥ ಸಿನಿಮಾ ಅಷ್ಟೇ ಆಗಿರಬಾರ್ದು ಅಂತ ಕೇಳ್ಕೊಳ್ತೀನಿ. ಅವುಗಳಿಗೆಲ್ಲ ಒಂದು ರೀಸನ್ ಅಂತ ಇರಬೇಕು, ಒಂದು ಒಳ್ಳೆ ಕನೆಕ್ಷನ್ ಅಂತ ಇರಬೇಕು, ಅಫ್ಕೋರ್ಸ್ ಒಂದು ಕ್ಲೋಜರ್ ಕೂಡ ಇರಬೇಕು. ಆವಾಗಲಷ್ಟೇ ಈ ಥರದ ಒಂದು ಇಂಟ್ರಿಗಿಂಗ್ ಭಾವನೆಯನ್ನು ಏನು ಟ್ರೈಲರ್ ತರಿಸಿದೆ ಅದಕ್ಕೆ ನ್ಯಾಯ ಒದಗಿಸಿದ ಹಾಗಾಗತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಇದರ ಎಕ್ಸಿಕ್ಯೂಷನ್, ಬಜೆಟ್ ಕಾನ್ಸ್ಟೆಂಟ್ಸ್ ಟ್ರೈಲರ್ನಲ್ಲಿ ಕಾಣ್ತಾ ಇದ್ದಾವೆ. ಬಟ್ ಅದನ್ನೇ ಸಿನಿಮಾದಲ್ಲಿ ಇಂಟೆಲಿಜೆಂಟಾಗಿ, ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಿರಲಿ ಅಂತಲೂ ಕೇಳ್ಕೊಳ್ತೀನಿ. ಲೆಟ್ಸಿ. ಸೊ ಸಿನಿಮಾ ಇದೇ ಅಕ್ಟೋಬರ್ 23ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ಇನ್ನೂ ಟ್ರೈಲರ್ನ ನೋಡಿಲ್ಲ ಅಂದರೆ ಕೆಳಗಡೆ ಅದರ ಲಿಂಕ್ ಇರುತ್ತೆ, ಹೋಗಿ ನೋಡಿ. ಆ್ಯಂಡ್ ನಿಮಗೆ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಅಲ್ಲಿ ಕೆಳಗಡೆ ತಿಳಿಸಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.